ನಗರದ ಮಿಮ್ಸ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹದ ಆವರಣದಲ್ಲಿ ಕೃಷಿಕ ಅಲಯನ್ಸ್ ಕ್ಲಬ್, ಪರಿಸರ ಅಲಯನ್ಸ್ ಕ್ಲಬ್, ಮಾಂಡವ್ಯ ಅಲಯನ್ಸ್ ಕ್ಲಬ್ ವತಿಯಿಂದ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಬೀದಿ ನಾಟಕ ಪ್ರದರ್ಶನಕ್ಕೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕೆಟಿ ಹನುಮಂತು ಅವರು ತಮಟೆ ಬಡಿಯುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಎಚ್ಐವಿ ಒಂದು ವೈರಾಣುವಾಗಿದೆ. ಏಡ್ಸ್ ಎಂಬುದೇ ಮಾರಕ ರೋಗವಾಗಿದೆ. ಈ ರೋಗವು ಅಪರಿಚಿತ ಲೈಂಗಿಕ ಕ್ರಿಯೆಯಿಂದ, ಅಸುರಕ್ಷಿತ ಸಿರಿಂಜ್ಗಳಿಂದಲೂ ಬರುತ್ತದೆ. ಜೊತೆಗೆ ಟ್ಯಾಟೂ ಹಾಕಿಸಿಕೊಳ್ಳುವಾಗ ಆ ಸೂಜಿಯನ್ನೇ ಏಡ್ಸ್ ರೋಗವಿರುವ ವ್ಯಕ್ತಿಗೆ ಬಳಸಿ ಮತ್ತೆ ಆರೋಗ್ಯವಂತ ವ್ಯಕ್ತಿಗೆ ಬಳಸಿದಾಗ ರೋಗ ಬರುವ ಸಾಧ್ಯತೆ ಇದೆ ಎಂದರು. ಎಚ್ಐವಿ ಮಾರಣಾಂತಿಕ ರೋಗವಲ್ಲ ಎನ್ನುವುದು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಈ ರೋಗದ ಬಗ್ಗೆ ನೀವು ಜಾಗೃತರಾಗುವುದಲ್ಲದೆ ಇತರರಿಗೂ ಮಾಹಿತಿ ನೀಡುವುದು ಮುಖ್ಯವಾಗಬೇಕು. ಏಡ್ಸ್ ಮಾತ್ರ ಮಾರಣಾಂತಿಕ ರೋಗವಾಗಿದೆ ಎನ್ನುವುದನ್ನು ಅರಿತು ಆರಂಭದಲ್ಲಿ ಅಂದರೆ ಎಚ್ಐವಿ ಹಂತದಲ್ಲಿಯೇ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಏಡ್ಸ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಒಂದು ಕನಿಷ್ಠ ಎಚ್ಐವಿ ಅಂದ್ರೇನು, ಏಡ್ಸ್ ಅಂದ್ರೇನು, ಅದರ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಕನಿಷ್ಠ ಪ್ರಮಾಣದ ಜ್ಞಾನವನ್ನು ಇಟ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅಲಯನ್ಸ್ ಸಂಸ್ಥೆಗಳು ಮತ್ತು ಮಮತೆಯ ಮಡಿಲು ಸೇರಿ ಇವತ್ತು ವಿಶ್ವ ಏಡ್ಸ್ ದಿನವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈಗಾಗಲೇ ಹೇಳಿದಾಗೆ ಏಡ್ಸ್ ಫಸ್ಟು ಎಚ್ ಐ ವಿ ಅಂತ ಬರುತ್ತೆ. ಅದು ಒಂದು ವೈರಸ್. ಇದು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಇರ್ಬೋದು, ಮತ್ತು ಸೂಜಿಗಳನ್ನು ಒಬ್ಬರು ಬಳಸಿದಂಥ ಸೂಜಿಗಳನ್ನು ಇನ್ನೊಬ್ಬರು ಬಳಸ್ತಕ್ಕಂಥದ್ದು, ಮತ್ತು ಚಾಕ್ಸ್ ಕತ್ತಿಗಳು ನೋಡಿ, ಈ ಕೈಗೆ ಇದರಲ್ಲಿ ಟ್ಯಾಟೂ ಅಂತೇಳಿ, ಅದು ಒಬ್ರಿಗೆ ಹಾಕ್ತಂಥ ಸೂಜಿನಲ್ಲಿ ಯಾರ್ಯಾರು ಏಡ್ಸ್ ಇರೋರಿಗೆ ಹಾಕ್ತಂಥ ಸೂಜಿಲಿ ನೀವು ಹಾಕ್ಸ್ಕೊಂಡ್ರೆ ನಿಮಗೂ ಏಡ್ಸು ಖಂಡಿತವಾಗಿ ಬರ್ತಕ್ಕಂಥದ್ದು. ಮತ್ತು ಒಬ್ಬರು ಸೂಜಿ ಚುಚ್ಚಿರ್ತಾರೆ ನೋಡಿ, ಆ ಸೂಜಿನಲ್ಲಿ ಏನಾದ್ರು ನೀವು ಚುಚ್ಚಿದ್ರೆ ಬರುತ್ತೆ. ಮತ್ತು ಅಸುರಕ್ಷಿತ ಲೈಂಗಿಕ ಅಪರಿಚಿತರ ಜೊತೆ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸುವಾಗ ನಾವು ಒಂದು ನಿರೋಧ ಅಂತ ನಮಗೆಲ್ಲ ಹೇಳಿದ್ರಿ. ಅದನ್ನು ಬಳಸ್ತಕ್ಕಂಥದ್ದು ಭಾಳ ಉತ್ತಮ, ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ನಂತರ ಕಲಾವಿದರಾದ ವೈರಮುಡಿ, ಸಂತೆ ಕಸಲಗೆರೆ ಬಸವರಾಜು, ಶೋಭಾ ಪಿಗೌಡ, ಹನಿಯಂಬಾಡಿ ಶೇಖರ್, ನಾಗರಾಜು, ವಿನುತಾ, ಪೂಜಾ ಅವರು ಏಡ್ಸ್ ಜಾಗೃತಿ ಕುರಿತ ಬೀದಿ ನಾಟಕ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದರು. ನಾನು ಬಾಂಬೆಲಿ ಕೆಲಸ ಮಾಡ್ತವನಿ, ಡ್ರೈವರ್ ಕೆಲಸವ. ಬಂದ ತಕ್ಷಣ ಒಂದು ಕಾಫಿನೋ ಟೀನೋ ಮಾಡ್ಕೊಳ್ಬಿಟ್ಟು ಮನೆಯೊಳಗೆ ಕುತ್ಕ ಏನ್ ಮಾಡ್ತದೆ ಅಂತ. ಮಹಾರಾಜರು ಇವತ್ತು ಬಂದಿದ್ದೀರಲ್ಲ, ಅದಕ್ಕೆ ಟೀ, ಕಾಫಿ, ಹಾರ್ಲಿಕ್ಸ್, ಬೋರ್ಮಿಟ ಎಲ್ಲ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಸಾಹೇಬ್ರು ಮನೆಗೆ ಏನು ಸಾಮಾನು ತಗೊಂಡ್ಬಂದಿಲ್ಲ. ಹೆಂಗ್ರಿ ಮಾಡ್ಕೊಡೋದು? ಛೋ ರಾಮ. ಅಲಯನ್ಸ್ನ 2ನೇ ಗವರ್ನರ್ ಚಂದ್ರಶೇಖರ್, ಅಲಯನ್ಸ್ ಧನಂಜಯ ದರಸಗುಪ್ಪೆ, ಶಿವಕುಮಾರ್, ಅರುಣಾನಂದ, ಮಂಗಲ ಯೋಗೇಶ್, ಪ್ರತಿಭಾನ್ನಿಲಿ ಡೇವಿಡ್, ಶಿಕ್ಷಕ ಶಶಿಧರ್ ಈಚೆಗೆ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು.